ಎಲ್ಲರಿಗೂ ನಮಸ್ಕಾರ. ಧನದೇವತೆ ಲಕ್ಷ್ಮಿ ಜನಿಸಿದ್ದು ಹೇಗೆ ಗೊತ್ತಾ? ಆಕೆಯ ಜನ್ಮ ರಹಸ್ಯವೇನು? ಲಕ್ಷ್ಮೀ ದೇವಿ ಧನ ಸಂಪತ್ತನ್ನು ಕರುಣಿಸುವ ದೇವತೆ ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಆದರೆ ಲಕ್ಷ್ಮೀ ದೇವಿ ಜನಿಸಿದ್ದು ಹೇಗೆ ಗೊತ್ತಾ? ಲಕ್ಷ್ಮೀ ದೇವಿ ಜನಿಸಿದ ಕತೆ ನಿಮಗೇನಾದರೂ ತಿಳಿದರೆ ಖಂಡಿತ ಐಶ್ವರ್ಯ ಪಡೆಯುತ್ತೀರಿ. ಲಕ್ಷ್ಮೀ ದೇವಿ ಜನಿಸಿದ್ದು ಹೇಗೆ ಎಂಬುದನ್ನು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದ ಸಮಯದಲ್ಲಿ ಕಾಣಿಸಿಕೊಂಡರು ಎಂದು ಹೇಳಲಾಗುತ್ತದೆ. ಇದರ ನಂತರವೇ ಲಕ್ಷ್ಮೀ ದೇವಿಯು ನಾರಾಯಣನನ್ನು ವಿವಾಹವಾದರು ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ದೇವಿಯ ಜನ್ಮಕಥೆಯು ತುಂಬಾ ಆಸಕ್ತಿದಾಯಕವಾಗಿದೆ. ಅವರು ಸಮುದ್ರ ಮಂಥನದ ಸಮಯದಲ್ಲಿ ಜನಿಸಿದರು ಎಂದು ಕೆಲವರಿಗೆ ತಿಳಿದಿದೆ. ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದ ಸಮಯದಲ್ಲಿ ಹೇಗೆ ಜನಿಸಿದರು, ಇದರ ಹಿಂದಿನ ರಹಸ್ಯವೇನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ದೂರ್ವಾಸ ಋಷಿ ಶಿವನ ದರ್ಶನ ಪಡೆದು ಕೈಲಾಸ ಪರ್ವತದಿಂದ ಹಿಂತಿರುಗುತ್ತಿದ್ದ ಸಮಯ. ಆ ವೇಳೆ ಭಗವಾನ್ ಶಿವನು ಅವರಿಗೆ ದೈವಿಕ ಮಾಲೆಯನ್ನು ಉಡುಗೊರೆಯಾಗಿ ನೀಡಿದ್ದರು. ಹಿಂದಿರುಗುವಾಗ ದೂರ್ವಾಸ ಮುನಿಗಳು ದೇವತೆಗಳ ರಾಜನಾದ ಇಂದ್ರದೇವನಿಗೆ ಎದುರಾಗುತ್ತಾರೆ. ಆಗ ದೂರ್ವಾಸ ಮುನಿಗಳು ಶಿವನು ಕೊಟ್ಟ ಮಾಲೆಯನ್ನು ಇಂದ್ರದೇವನ ಕೈಗೆ ಇಡುತ್ತಾರೆ. ಇಂದ್ರದೇವನು ಆ ಮಾಲೆಯನ್ನು ಗೌರವದಿಂದ ಸ್ವೀಕರಿಸಿದರು ಮತ್ತು ಆ ಮಾಲೆಯ ಬಗ್ಗೆ ಗೌರವವನ್ನು ಸೂಚಿಸಿದರು. ನಂತರ ಇಂದ್ರದೇವನು ಆ ದೈವಿಕ ಮಾಲೆಯನ್ನು ತನ್ನ ಆನೆ ಐರಾವತನ ತಲೆಯ ಮೇಲೆ ಹಾಕಿದರು. ಆಗ ಐರಾವತ ಆನೆಯು ಆ ಮಾಲೆಯನ್ನು ಮುರಿದು ಎಸೆಯಿತು. ಇದರಿಂದ ಕೋಪಗೊಂಡ ದೂರ್ವಾಸ ಮುನಿಯು ಇಂದ್ರದೇವನಿಗೆ, ನಿನ್ನ ಸಮೃದ್ಧಿ ಸಂಪತ್ತು ಆದಷ್ಟು ಬೇಗ ನಾಶವಾಗಲಿ, ಲಕ್ಷ್ಮೀ ದೇವಿಯು ನಿನ್ನಿಂದ ದೂರವಾಗಲಿ ಎಂದು ಶಾಪವನ್ನು ನೀಡುತ್ತಾರೆ. ದೂರ್ವಾಸ ಮುನಿಗಳ ಶಾಪದಿಂದಾಗಿ ಲಕ್ಷ್ಮೀ ದೇವಿಯು ಲೋಕದಿಂದ ಮರೆಯಾದರು. ಲಕ್ಷ್ಮೀ ದೇವಿಯು ಕಣ್ಮರೆಯಾಗುತ್ತಿದ್ದಂತೆ ದೇವರು ಮತ್ತು ದೇವತೆಗಳ ಶಕ್ತಿಯು ದುರ್ಬಲವಾಯಿತು. ಇದರ ಲಾಭ ಪಡೆದುಕೊಂಡು ರಾಕ್ಷಸರು ದೇವರು ಮತ್ತು ದೇವತೆಗಳ ಮೇಲೆ ದಾಳಿ ಮಾಡಿ ಸ್ವರ್ಗವನ್ನು ತಮ್ಮ ಹಿಡಿತಕ್ಕೆ ತಂದುಕೊಂಡರು. ದೇವತೆಗಳು ತಮ್ಮ ಅಸಹಾಯಕ ಸ್ಥಿತಿಯಲ್ಲಿ ಬ್ರಹ್ಮದೇವರ ಬಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು. ಬ್ರಹ್ಮದೇವರು ಲಕ್ಷ್ಮೀ ದೇವಿಯನ್ನು ಮರಳಿ ಪಡೆಯದ ಹೊರತು ನೀವು ಶಕ್ತಿಯನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಬ್ರಹ್ಮದೇವರು ದೇವಾನುದೇವತೆಗಳನ್ನು ಕರೆದು ಸಮುದ್ರ ಮಂಥನ ಮಾಡುವ ಯೋಜನೆಯನ್ನು ನೀಡಿದರು. ಸಮುದ್ರ ಮಂಥನ ನಮಗೆ ಅಮೃತವನ್ನು ನೀಡುತ್ತದೆ, ಇದರಿಂದ ನಾವು ಅಮರರಾಗಬಹುದು ಎಂದು ಹೇಳುತ್ತಾರೆ. ಇದಕ್ಕೆ ಒಪ್ಪಿದ ದೇವರು ಮತ್ತು ದೇವತೆಗಳು ಹಾಗೂ ರಾಕ್ಷಸರು ಒಟ್ಟಾಗಿ ಸಮುದ್ರ ಮಂಥನ ಮಾಡಲು ನಿರ್ಧರಿಸಿದರು. ವಾಸುಕಿ ನಾಗವನ್ನು ಹಗ್ಗವಾಗಿ ಬಳಸಿಕೊಂಡು ಮಂದರಾಚಲ ಪರ್ವತವನ್ನು ಮಥಿಸಲು ಪ್ರಾರಂಭಿಸಿದರು. ಮಂದರಾಚಲ ಪರ್ವತವನ್ನು ಸಮುದ್ರದಲ್ಲಿ ಮುಳುಗದಂತೆ ರಕ್ಷಿಸಲು ವಿಷ್ಣುವು ಆಮೆಯ ರೂಪವನ್ನು ತೆಗೆದುಕೊಂಡರು. ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಎತ್ತಿ ನೀರಿನಲ್ಲಿ ಅಡಗಿ ಕುಳಿತರು. ಸಾಗರ ಮಂಥನದ ವೇಳೆ ಚಂದ್ರ, ಕಾಮಧೇನು, ಐರಾವತ, ಆನೆ, ಕೊನೆಗೆ ಅಮೃತ ಸೇರಿದಂತೆ ನಾನಾ ದಿವ್ಯ ದ್ರವ್ಯಗಳು ಕಾಣಿಸಿಕೊಂಡವು. ಆದರೆ ಈ ಮಂಥನದಿಂದ ಲಕ್ಷ್ಮೀ ದೇವಿಯೂ ಕಾಣಿಸಿಕೊಂಡರು. ಅವರ ಸೌಂದರ್ಯವು ವಿಶಿಷ್ಟವಾಗಿತ್ತು ಮತ್ತು ಅವರು ತನ್ನ ದಿವ್ಯವಾದ ಆಕರ್ಷಣೆಯ ಮೂಲಕ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದರು. ಲಕ್ಷ್ಮೀ ದೇವಿಯು ವಿಷ್ಣುವನ್ನು ನೋಡಿದರು ಮತ್ತು ಅವರ ದೈವಿಕ ರೂಪದಿಂದ ಪ್ರಭಾವಿತರಾದರು ಮತ್ತು ಅವರನ್ನು ತನ್ನ ಪತಿಯಾಗಿ ಆರಿಸಿಕೊಂಡರು. ಅವರು ತನ್ನ ಕೈಯಿಂದಲೇ ವಿಷ್ಣುವಿಗೆ ಮಾಲೆ ಹಾಕಿ ವಿವಾಹವಾದರು. ಲಕ್ಷ್ಮೀ ದೇವಿಯನ್ನು ಅದೃಷ್ಟವನ್ನು ಕರುಣಿಸುವ ದೇವತೆಯಾಗಿ ಪೂಜಿಸಲಾಗುತ್ತದೆ. ಲಕ್ಷ್ಮಿ ಎಂಬ ಪದವು ಸಂಸ್ಕೃತ ಪದ ಲಕ್ಷ್ಯದಿಂದ ಬಂದಿದೆ. ಇದರರ್ಥ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ. ಇದಲ್ಲದೆ ಅವರು ಶುದ್ಧತೆ, ಔದಾರ್ಯ ಮತ್ತು ಸೌಂದರ್ಯ, ಅನುಗ್ರಹ ಮತ್ತು ಆಕರ್ಷಣೆಯ ದೇವತೆಯಾಗಿಯೂ ಕಾಣಿಸಿಕೊಂಡಿದ್ದಾರೆ. ಲಕ್ಷ್ಮೀ ದೇವಿಯ ಆರಾಧನೆಯು ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಪ್ರದಾಯದ ಒಂದು ಭಾಗವಾಗಿದೆ. ಲಕ್ಷ್ಮೀ ದೇವಿಯನ್ನು ತಾಯಿಯಂತೆ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅವರನ್ನು ದೇವಿ ಬದಲಿಗೆ ಮಾತಾ ಎಂದು ಕರೆಯಲಾಗುತ್ತದೆ. ಲಕ್ಷ್ಮೀ ದೇವಿಯು ವಿಷ್ಣು ದೇವರ ಪತ್ನಿ. ಹಾಗಾಗಿ ಈ ಜೋಡಿಯನ್ನು ಲಕ್ಷ್ಮೀನಾರಾಯಣ ಎಂದು ಕರೆಯಲಾಗುತ್ತದೆ. ಲಕ್ಷ್ಮೀ ದೇವಿ ಮತ್ತು ವಿಷ್ಣುದೇವ ವಿವಾಹವಾಗಿದ್ದು ಹೇಗೆ? ಲಕ್ಷ್ಮೀ ದೇವಿ ವಿಷ್ಣುವನ್ನು ತನ್ನ ಪತಿಯನ್ನಾಗಿ ಆಯ್ದುಕೊಂಡಿದ್ದೇಕೆ? ಇಲ್ಲಿದೆ ನೋಡಿ ಲಕ್ಷ್ಮೀನಾರಾಯಣರ ವಿವಾಹದ ರೋಚಕ ಕತೆ. ಹಿಂದೂ ನಂಬಿಕೆಗಳ ಪ್ರಕಾರ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ಪತಿಪತ್ನಿಯರಾಗಿದ್ದಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀಹರಿ ವಿಷ್ಣುವನ್ನು ಯಾವ ವ್ಯಕ್ತಿ ವಿಧಿವಿಧಾನಗಳಂತೆ ಪೂಜಿಸುತ್ತಾರೋ ಅವರ ಮೇಲೆ ವಿಷ್ಣು ತನ್ನ ಅಪಾರ ಅನುಗ್ರಹವನ್ನು ಹೊಂದಿರುತ್ತಾರೆ ಮತ್ತು ಆ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಈಡೇರಿಸುತ್ತಾರೆ ಎನ್ನುವ ನಂಬಿಕೆ ಇದೆ.
ಅಷ್ಟು ಮಾತ್ರವಲ್ಲ, ಯಾವ ವ್ಯಕ್ತಿ ವಿಷ್ಣು ದೇವರನ್ನು ಪೂಜಿಸುತ್ತಾರೋ ಅವರು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೂ ಪಾತ್ರರಾಗುತ್ತಾರೆ. ಶ್ರೀಮದ್ ಭಾಗವತ ಪುರಾಣದ 8ನೇ ಅಧ್ಯಾಯದಲ್ಲಿ ಶ್ರೀಹರಿ, ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ವಿವಾಹ ಕಥೆಯನ್ನು ಉಲ್ಲೇಖಿಸಲಾಗಿದೆ. ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ಯಾವುದೇ ನ್ಯೂನತೆಗಳಿಲ್ಲದ ಸದ್ಗುಣಶೀಲನಾದ ಪುರುಷನನ್ನು ತಾನು ಪತಿಯನ್ನಾಗಿ ಆಯ್ದುಕೊಳ್ಳಬೇಕೆಂದು ಬಯಸಿದ್ದರು. ಆದರೆ ಈ ಪರಿಪೂರ್ಣ ಜಗತ್ತಿನಲ್ಲಿ ಲಕ್ಷ್ಮೀದೇವಿಯು ಬಯಸುವಂತಹ ವರನು ಎಲ್ಲಿಯೂ ಸಿಗಲಿಲ್ಲವೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ಪತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಲಕ್ಷ್ಮೀದೇವಿಯು ಸಾಕಷ್ಟು ಸಮಯ ಕಾದರು ಮತ್ತು ಹುಡುಕಾಡಿದರು. ಆದರೂ ಆಕೆಗೆ ಅಂತಹ ಪುರುಷ ಸಿಗಲೇ ಇಲ್ಲ. ನಂತರ ಒಮ್ಮೆ ವಿಷ್ಣುವನ್ನು ನೋಡುತ್ತಾರೆ. ವಿಷ್ಣುವಿನಲ್ಲಿ ಆಕೆ ತಾನು ಬಯಸಿದ ಎಲ್ಲ ರೀತಿಯ ಗುಣಗಳನ್ನು ಕಂಡುಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿ ಲಕ್ಷ್ಮೀದೇವಿಯು ವಿಷ್ಣುವನ್ನೇ ತನ್ನ ಪತಿಯನ್ನಾಗಿ ಆರಿಸಿಕೊಂಡರು. ವಿಷ್ಣು ದೇವನು ಧರ್ಮ, ಪ್ರೀತಿ, ತ್ಯಾಗ ಮತ್ತು ಐಶ್ವರ್ಯದಂತಹ ಸಕಲ ಗುಣಗಳನ್ನು ಹೊಂದಿದ್ದರು ಹಾಗೂ ಕಾಮ ಮತ್ತು ಕ್ರೋಧದಿಂದ ದೂರ ಉಳಿದವರು ವಿಷ್ಣು ಧರ್ಮ ಮತ್ತು ಪ್ರೀತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದರು. ವಿಷ್ಣುವಿನ ಬಳಿ ಶ್ರೀಮಂತಿಕೆ ಇದ್ದರೂ ಕೂಡ ಅವರು ಅದನ್ನು ದುರುಪಯೋಗ ಮಾಡಿಕೊಳ್ಳುವುದಾಗಲಿ ಅಥವಾ ಇತರರ ಮೇಲೆ ಅವಲಂಬಿತರಾಗುವುದಾಗಲಿ ಇರಲಿಲ್ಲ. ಸರಳ ಜೀವನ ಶೈಲಿಯನ್ನು ವಿಷ್ಣು ದೇವರು ಹೊಂದಿದ್ದರು ಹಾಗೂ ಬ್ರಹ್ಮಾಂಡದ ಪೋಷಕ ಸ್ಥಾನವನ್ನು ವಿಷ್ಣು ತುಂಬಾನೇ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುತ್ತಿದ್ದರು. ವಿಷ್ಣು ದೇವರ ಈ ಎಲ್ಲ ಗುಣಗಳು ಲಕ್ಷ್ಮೀ ದೇವಿಗೆ ತುಂಬಾನೇ ಇಷ್ಟವಾಯಿತು. ಆದುದರಿಂದಲೇ ಸಂಪತ್ತಿನ ಒಡತಿ ಅವರನ್ನು ತನ್ನ ಯಜಮಾನನನ್ನಾಗಿ ಸ್ವೀಕರಿಸಿದರು. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ನೀವು ಓಂ ಭೂರಿದಾ ಭೂರಿ ದೇಹಿನೋ ಮಾ ದಕ್ಷಂ ಭೂರ್ಯೋ ಭರ ಭೂರಿ ಘೇಂದಿಂದ್ರ ದಿತ್ಸಸಿ ಓಂ ಭೂರಿದತ್ಯಸಿ ಶ್ರುತಃ ಪುರುತ್ರಾಶೂರ ವೃತ್ರಹನ್ ಓಂ ಭೂರಿದತ್ಯಸಿ ಶ್ರುತಃ ಪುರುತ್ರಾಶೂರ ವೃತ್ರಹನ್ ಎನ್ನುವ ಹರಿಪ್ರಿಯ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಸಂಪತ್ತು ಹೆಚ್ಚಾಗುವುದು. ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯು ಕಾಣಿಸಿಕೊಂಡು ವಿಷ್ಣು ದೇವರನ್ನು ಪತಿಯನ್ನಾಗಿ ಪಡೆದ ಈ ಕಥೆಯನ್ನು ಹೇಳುತ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ.